ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಸ್ಪಾನ್ಸರ್ಶಿಪ್ ಬಂದರೆ ನೀವು ಎಷ್ಟು ಸಬ್ಸ್ಕ್ರೈಬರ್ ಬೇಸಲ್ಲಿ ನೀವು ಅಮೌಂಟ್ನ ಚಾರ್ಜ್ ಮಾಡ್ಬೋದಂತ ನಾನು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫುಲ್ ವೀಡಿಯೋ ನೋಡಿ. ಈಗ ಯಾರೆಲ್ಲ ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಒಂದು ಸ್ಪಾನ್ಸರ್ಶಿಪ್ದು ಈಗ ನಮ್ದು ಎಷ್ಟು ಸಬ್ಸ್ಕ್ರೈಬರ್ ಇದ್ದರೆ ನಾವು ಎಷ್ಟು ರೂಪಾಯಿ ಚಾರ್ಜ್ ಮಾಡಬೇಕು ಅವ್ರದ್ದಂತ. ಸೊ ಇವತ್ತೇ ನನಗೆ ಒಂದು ಸ್ಪಾನ್ಸರ್ಶಿಪ್ ಮೇಲ್ ಬಂದಿತ್ತು. ನೀವು ನೋಡ್ಬೋದು, ನಾನು ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ. ಸೊ ನಾನೀಗ ಸದ್ಯಕ್ಕೆ ಸ್ಪಾನ್ಸರ್ಶಿಪ್ನ ಮಾಡ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬೇಸ್ ಆದಮೇಲೆ ಸ್ಪಾನ್ಸರ್ಶಿಪ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಸ್ಪಾನ್ಸರ್ಶಿಪ್ಗಳು ಬಂದರೆ ನೀವು ಎಷ್ಟು, ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟಿದೆ, ಸ್ಪಾನ್ಸರ್ಶಿಪ್ದು ಎಷ್ಟು ಚಾರ್ಜ್ ಮಾಡ್ಬೋದು ಅಂತ ಅಮೌಂಟು ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಯಾಕಂದರೆ ಈಗ ಹೊಸ ಸಬ್ಸ್ಕ್ರೈಬರ್ ಏನಿರ್ತಾರೆ ಅವ್ರಿಗೆಲ್ಲ ಗೊತ್ತಿರಲ್ಲ ಸ್ಪಾನ್ಸರ್ಶಿಪ್ ಅಂದರೆ ಏನಂತಲೇ ಗೊತ್ತಿರಲ್ಲ. ಆ್ಯಂಡ್ ಅದರದ್ದು ಅಮೌಂಟ್ ನಾವು ಎಷ್ಟು ಚಾರ್ಜ್ ಮಾಡಬೇಕಂತಲೇ ಗೊತ್ತಿರಲ್ಲ. ಆ್ಯಂಡ್ ಅವ್ರಿಗೆ ಮೇಲೂ ಬಂದಿರುತ್ತೆ, ಅವ್ರು ಚೆಕ್ನೂ ಮಾಡಿರಲ್ಲ. ಸೊ ಸ್ಪಾನ್ಸರ್ಶಿಪ್ ಅಂದರೆ ಗೈಸ್, ಈಗ ಒಂದು ಕಂಪನಿ ಇರುತ್ತೆ, ಒಂದು ಆ್ಯಡ್ಸ್ದು ಏನು ಕಂಪ್ನಿ ಇರುತ್ತೆ, ಆ ಕಂಪ್ನಿ ಬಂದುಬಿಟ್ಟು ನಮಗೆ ಸ್ಪಾನ್ಸರ್ಶಿಪ್ ಕೊಡೋದು. ಅದರದ್ದು ನಾವು ರಿವ್ಯೂ ಮಾಡಬೇಕು, ಅಂದರೆ ನಾವು ಹೇಳಬೇಕು ಅವರು, ಅಂದರೆ ನಮಗೆ ಅವ್ರದ್ದು ಆ್ಯಡ್ಸ್ ಏನಿರುತ್ತೆ, ಅವ್ರದ್ದು ಪ್ರಾಡಕ್ಟ್ ಏನಿರುತ್ತೆ, ಇಲ್ಲ ಅವ್ರದ್ದು ಏನಾದರೂ ವೆಬ್ಸೈಟ್ ಏನಿರುತ್ತೆ ಅವ್ರು ನಮಗೆ ಮೆನ್ಷನ್ನ ಮಾಡ್ತಾರೆ. ಅದನ್ನು ನಾವು ಬಂದುಬಿಟ್ಟು ಹೇಳಬೇಕು ನಮ್ಮ ಆಡಿಯನ್ಸ್ಗೆ, ಈ ಥರ ಇದೆ, ಈಗ ಈ ಥರ ಒಂದು ಆ್ಯಪ್ ಇದೆ, ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಆ ಥರ ಏನಾದರೂ ನೀವು ನಿಮ್ಮ ವೀಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಅದು ಬಂದುಬಿಟ್ಟು ಸ್ಪಾನ್ಸರ್ಶಿಪ್ಪು. ಓಕೆನಾ ಗೈಸ್? ಈಗ ಎಷ್ಟು ಸಬ್ಸ್ಕ್ರೈಬರಲ್ಲಿ ನೀವು ನಿಮಗೆ ಏನಾದರೂ ಸ್ಪಾನ್ಸರ್ಶಿಪ್ ಏನಾದರೂ ಬಂದರೆ ಎಷ್ಟು ಅಮೌಂಟ್ನ ನೀವು ಚಾರ್ಜ್ ಮಾಡ್ಬೋದು ಅಂತಲೂ ನಾನು ನಿಮ್ಗೆ ಈಗ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಈಗ ನೋಡಿ ಗೈಸ್, ಈಗ ತಗೊಳ್ಳಿ 700 ಏನಾದರೂ ಸಬ್ಸ್ಕ್ರೈಬರ್ಸ್ ನಿಮ್ಮದು ಏನಾದಿದ್ದರೆ 700, 800, 900, 1000 700ಇಂದ 1000 ಸಬ್ಸ್ಕ್ರೈಬರ್ಸ್ ಅವರು ಯಾರಿದ್ದಾರೆ ಅವ್ರಿಗೇನಾದರೂ ನಿಮ್ಗೇನಾದರೂ ಸ್ಪಾನ್ಸರ್ಶಿಪ್ ಯಾರಾದರೂ ಕಳಿಸಿದರೆ, ಅಂದರೆ ಮೇಲ್ ಮಾಡ್ತಾರೆ ಅವ್ರಿಗೆ, ನಮಗೆ ಸ್ಪಾನ್ಸರ್ಶಿಪ್ ಮಾಡಬೇಕು ನೀವು ಅಂತ. ನೀವು ಎಷ್ಟು ಅಮೌಂಟ್ನ ನೀವು ಚಾರ್ಜ್ ಮಾಡಬೇಕು, ಅದರಲ್ಲಿ ಈಗ 1000ವರೆಗೂ ಯಾರಿದ್ದಾರೆ ಅವ್ರು ಬಂದುಬಿಟ್ಟು ನೀವು ಎಷ್ಟು ಚಾರ್ಜ್ ಮಾಡ್ಬೋದು ಅಂದರೆ 500 to 1000 ನೀವು ಮಾಡ್ಬೋದು ಒಂದು ಸ್ಪಾನ್ಸರ್ಶಿಪ್ದು. ಓಕೆನಾ? ಈಗ ನಿಮಗೆ ತಿಂಗಳಿಗೆ 3 ಸ್ಪಾನ್ಸರ್ಶಿಪ್ ಏನಾದರೂ ಸಿಕ್ಕಿದ್ರೆ ಅಲ್ಲೇ ಆಯಿತು ನಿಮಗೆ 3000. ಓಕೆನಾ ಗೈ? ಈಗ ನಾನು ಹೇಳಿದ್ನಲ್ಲ 1000 ಸಬ್ಸ್ಕ್ರೈಬರ್ ಇರೋರು ಎಷ್ಟು ಚಾರ್ಜ್ ಮಾಡಬೇಕಂತ, 500 to 1000 ರುಪೀಸ್ ನೀವು 500ಇಂದ 1000ವರೆಗೂ ನೀವು ಎಷ್ಟು ಬೇಕಿದ್ರೂ ಚಾರ್ಜ್ನ ಮಾಡ್ಕೋಬೋದು. ಆ್ಯಂಡ್ ಹಾಗೆ 10,000 ಸಬ್ಸ್ಕ್ರೈಬರ್ಸ್ ಬೇಸ್ ಇರೋರು ಅವ್ರು ಬಂದುಬಿಟ್ಟು ಈಗ ನೀವು 5000ವರೆಗೂ ನೀವು ಸ್ಪಾನ್ಸರ್ಶಿಪ್ ಏನಾದರೂ ಬಂದರೆ ನೀವು ಅಷ್ಟು ಅಮೌಂಟ್ನ ಚಾರ್ಜ್ ಮಾಡ್ಬೋದು ಒಂದು ಸ್ಪಾನ್ಸರ್ಶಿಪ್ದು. 5000 ನೀವು ಬಂದುಬಿಟ್ಟು ಚಾರ್ಜ್ನ ಮಾಡ್ಬೋದು ಒಂದು ಸ್ಪಾನ್ಸರ್ಶಿಪ್ದು. ಓಕೆನಾ ಗೈಸ್? ಈಗ 50,000 ಸಬ್ಸ್ಕ್ರೈಬ್ ಬೇಸ್ ಇರೋರು ಎಷ್ಟು ಅಮೌಂಟ್ನ ಚಾರ್ಜ್ ಮಾಡಬೇಕು? ಈಗ 50,000 ಸಬ್ಸ್ಕ್ರೈಬರ್ ಬೇಸ್ ಇರೋರು ಅವ್ರು ಬಂದುಬಿಟ್ಟು 25,000. ಓಕೆನಾ? ಈಗ 20 to 20,000 ರುಪೀಸ್ನ ನೀವು ಚಾರ್ಜ್ ಮಾಡ್ಬೋದು ಒಂದು ಸ್ಪಾನ್ಸರ್ಶಿಪ್ದು. ಓಕೆನಾ ಗೈಸ್? ಯಾರೆಲ್ಲ 50,000 ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರು ಅಷ್ಟು ಅಮೌಂಟ್ನ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಗೈಸ್, ಈಗ 1 lakh ಇರೋರು ಎಷ್ಟು ಅಮೌಂಟ್ನ ಚಾರ್ಜ್ ಮಾಡ್ಬೋದು ಅಂತಂದರೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ, 1 lakh ಸಬ್ಸ್ಕ್ರೈಬರ್ಸ್ ಇರೋರು 50,000 ನೀವು ಮಾಡ್ಬೋದು. 50 to 60,000 ಒಂದು ಸ್ಪಾನ್ಸರ್ಶಿಪ್ಗೆ ನೀವು 50 to 60,000ನ ನೀವು ಚಾರ್ಜ್ನ ಮಾಡ್ಬೋದು. ಓಕೆನಾ ಗೈಸ್? ಈಗ 1 million ಸಬ್ಸ್ಕ್ರೈಬ್ ಬೇಸ್ ಇರೋರು ಎಷ್ಟು ಅಮೌಂಟ್ನ ಚಾರ್ಜ್ ಮಾಡ್ಬೋದು ಅಂದರೆ, ಅವ್ರು ಬಂದುಬಿಟ್ಟು 60 to 90,000 ಒಳಗಡೆ ಅವರು ಒಂದು ಸ್ಪಾನ್ಸರ್ಶಿಪ್ದು ಅಮೌಂಟ್ನ ಅವರು ಚಾರ್ಜ್ ಮಾಡ್ಬೋದು. ಓಕೆ ಗೈಸ್? ಅಷ್ಟು ಆಡಿಯನ್ಸ್ ಇರ್ತಾರೆ ಅವ್ರ ಹತ್ರ, 1 million ಅಂದರೆ ಏನು ಕಮ್ಮಿನ, ಅದಕ್ಕೆ ಅವರು ಅಷ್ಟೊಂದು ಅಮೌಂಟ್ನ ಚಾರ್ಜ್ ಮಾಡ್ಬೋದು. ನಿಮ್ದು ಏನಾದರೂ 1 million ಏನಾದರೂ ಸಬ್ಸ್ಕ್ರೈಬರ್ ಬೇಸ್ ಇದ್ದರೆ ನಿಮಗೆ ಸ್ಪಾನ್ಸರ್ಶಿಪ್ ಅಂತೂ ಬಂದೇ ಬರುತ್ತೆ. 100% ನಿಮಗೆ ತುಂಬ ಸ್ಪಾನ್ಸರ್ಶಿಪ್ಗಳು ಸಿಗುತ್ತೆ. ಅಷ್ಟು ಅಮೌಂಟ್ನ ನೀವು ಚಾರ್ಜ್ ಮಾಡಿ ಸ್ಪಾನ್ಸರ್ಶಿಪ್ನ ಮಾಡ್ಬೋದು. ಸ್ಪಾನ್ಸರ್ಶಿಪ್ ಬಂದೇ ಬರುತ್ತೆ ಗೈಸ್. ನೀವು ಯೂಟ್ಯೂಬಲ್ಲಿ ರೆಗ್ಯುಲರ್ ಆಗಿ ವರ್ಕ್ ಮಾಡಿ, ನಿಮ್ಮದು ಸಬ್ಸ್ಕ್ರೈಬ್ ಏನಾದರೂ ಜಾಸ್ತಿ ಇದ್ದರೆ ನಿಮಗೆ 100% ಸ್ಪಾನ್ಸರ್ಶಿಪ್ ಸಿಗುತ್ತೆ. ಇದರಿಂದ ನೀವು ಯೂಟ್ಯೂಬಲ್ಲೇ ಬರೀ ಅರ್ನ್ ಮಾಡಬೇಕಂತ ಏನಿಲ್ಲ, ನಿಮಗೆ ಸ್ಪಾನ್ಸರ್ಶಿಪ್ಗೆ ಸಪ್ರೇಟಾಗಿ ಕಾಸು ಸಿಗುತ್ತೆ ಗೈಸ್. ಇದನ್ನು ನೀವು ಮಾಡ್ಬೋದು. ಓಕೆನಾ? ನೀವು ಯೂಟ್ಯೂಬರ್ ಏನಾದರೂ ಆದರೆ ನೀವು ಸ್ಪಾನ್ಸರ್ಶಿಪ್ಪಿಂದನೂ ದುಡ್ಡು ಸಂಪಾದನೆ ಮಾಡ್ಬೋದು. ಓಕೆನಾ ಗೈಸ್? ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಗೈಸ್, ಇನ್ನೊಂದು ಮೇಯ್ನ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಏನಂತಂದರೆ, ಈಗ ನಿಮಗೆ ಟೆಲಿಗ್ರಾಮಲ್ಲಿ ಯಾರಾದರೂ ನಮಗೆ ಸ್ಪಾನ್ಸರ್ಶಿಪ್ ಮಾಡಬೇಕು, ನಮಗೆ ಜಾಸ್ತಿ ಅಮೌಂಟ್ ನಾನು ನಿಮಗೆ ಕೊಡ್ತೀನಿ ಸ್ಪಾನ್ಸರ್ಶಿಪ್ ಮಾಡಿ ಅಂತ ಯಾರಾದರೂ ನಿಮಗೆ ಕಳಿಸಿದರೆ, ಲಿಂಕ್ ಏನಾದರೂ ಕಳಿಸ್ಬಿಟ್ರೆ ನೀವು
ಸಡನ್ಲಿ ಅದು ಜಾಸ್ತಿ ದುಡ್ಡು ಅಂತ ಖುಷಿ ಪಡ್ಬಿಟ್ಟು ನೀವು ಸಡನ್ಲಿ ಆ ಲಿಂಕ್ ಮೇಲೆ ಹೋಗ್ಬಿಟ್ಟು ಪ್ರೆಸ್ ಮಾಡಿಬಿಡಬೇಡಿ. ಯಾಕಂದರೆ ಸ್ಪಾನ್ಸರ್ಶಿಪ್ದೇ ಬೇರೆ ಟೈಪ್ ಇರುತ್ತೆ, ಈಗ ಲಿಂಕ್ದೇ ಬೇರೆ ಟೈಪ್ ಇರುತ್ತೆ. ನಿಮಗೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಾಮೆಂಟಲ್ಲಿ ವೀಡಿಯೋ ಮಾಡಿ ಅಂತ ಹೇಳಿ, ನಾನು ನಿಮಗೆ ವೀಡಿಯೋ ಮಾಡಿಕೊಡ್ತೀನಿ ಇದ್ರ ಬಗ್ಗೆ. ಓಕೆನಾ, ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್. ಸೊ ಏನಾದರೂ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಬಂದುಬಿಟ್ಟು ಫೋನೇ ಹ್ಯಾಕ್ ಮಾಡಿಬಿಡ್ತಾರೆ, ನಿಮ್ಮ ಯೂಟ್ಯೂಬ್ನು ಅಲ್ಲಿ ಹೋಗಿಬಿಡುತ್ತೆ. ಅವ್ರು ನಿಮ್ಮ ಯೂಟ್ಯೂಬ್ನು ಸಮೇತನೂ ಹ್ಯಾಕ್ ಮಾಡಿಬಿಡ್ತಾರೆ. ಓಕೆನಾ, ಅವರು ಹ್ಯಾಕ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಪಾಸ್ವರ್ಡ್ನ ಚೇಂಜ್ ಮಾಡಿಬಿಡ್ತಾರೆ. ಆಮೇಲೆ ನಿಮ್ಮ ಯೂಟ್ಯೂಬ್ ನೀವು ಮರ್ತೇ ಹೋಗಬೇಕು, ನಿಮ್ಮ ಯೂಟ್ಯೂಬ್ ನಿಮಗೆ ಸಿಗಲ್ಲ. ಓಕೆನಾ ಗೈಸ್, ಈಗಲೇ ನೀವು ಜಾಗೃತರಾಗಿರಿ. ಯಾವುದೇ ಕಾರಣಕ್ಕೂ ಲಿಂಕ್ಸ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. ನಿಮ್ಮದು ಏನು ಅವರು ಹ್ಯಾಕ್ ಮಾಡಿಬಿಡ್ತಾರೆ, ಎಲ್ಲ ಡಾಟಾನು ಹ್ಯಾಕ್ ಮಾಡ್ತಾರೆ, ಆ್ಯಂಡ್ ನಿಮ್ಮ ಫೋನೇ ಹ್ಯಾಕ್ ಮಾಡಿಬಿಡ್ತಾರೆ. ಪಾಸ್ವರ್ಡ್ನು ಕೂಡ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ಯಾಕಂದರೆ ಆ ಹ್ಯಾಕರ್ಸ್ಗಳು ಏನು ಬೇಕಾದರೂ ಮಾಡ್ಬೋದಲ್ಲ. ಹಾಗಾಗಿ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಜಾಸ್ತಿ ದುಡ್ಡು ಪೇ ಮಾಡ್ತೀನಿ, ನನಗೆ ಈ ಸ್ಪಾನ್ಸರ್ಶಿಪ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ, ಅದು ಡೀಟೇಲ್ಸ್ ಎಲ್ಲ ಆ ಲಿಂಕಲ್ಲಿರುತ್ತೆ ಅಂತ ಹೇಳಿರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ಯಾರಾದರೂ ನಿಮಗೆ ಕ್ರಿಯೇಟರ್ಸ್ ಯಾರಾದರೂ ಗೊತ್ತಿದ್ದರೆ ಅವ್ರಿಗೆ ಮೆಸೇಜನ್ನ ತೋರಿಸಿ, ಈ ಥರ ನನಗೆ ಸ್ಪಾನ್ಸರ್ಶಿಪ್ ಬಂದಿದೆ, ನಾನೇನು ಮಾಡಬೇಕು ಅಂತ ಅವ್ರು ದೊಡ್ಡ ಕ್ರಿಯೇಟರ್ಸ್ಗಳ ಹತ್ರ ಕೇಳಿ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ಓಕೆನಾ, ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ನನ್ನನ್ನೇ ಕೇಳ್ಬೋದು. ಓಕೆನಾ ಗೈಸ್, ನಾನೇ ನಿಮಗೆ ಹೇಳ್ಕೊಡ್ತೀನಿ, ನೀವು ಸ್ಪಾನ್ಸರ್ಶಿಪ್ನ ಮಾಡ್ಬೋದಾ ಇಲ್ವಾ ಅಂತ, ಅದು ಫೇಕಾ ರಿಯಲ್ಲ ಅಂತಲೇ ನಾನೇ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್, ಈಗ ದೊಡ್ಡ ಕ್ರಿಯೇಟರ್ಸ್ಗಳ ಹತ್ರ ಏನಕ್ಕೆ ಕೇಳಿ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ಡ್ ಇರುತ್ತೆ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸ್ಪಾನ್ಸರ್ಶಿಪ್ ಅವರು ತುಂಬ ಮಾಡಿರ್ತಾರೆ, ಸೊ ಅವ್ರುಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಕೇಳ್ತಾ ಇರೋದು, ದೊಡ್ಡ ಕ್ರಿಯೇಟರ್ ಸಪೋರ್ಟ್ ತಗೊಳ್ಳಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.